ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಷಯ ಬಂದು ರಂಗಾಯಣ ರಘು ಅವರ ಬಗ್ಗೆ. ಅವರ ಸಿನಿ ಪಯಣ ಹಾಗೂ ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ವಿಭಿನ್ನವಾದಂತಹ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ ಮಾತಾಡೋಣ ಬನ್ನಿ. ಕಳೆದ 2 ವರ್ಷಗಳಲ್ಲಿ ರಂಗಾಯಣ ರಘು ಅವರ ತಮ್ಮ ಸಿನಿ ಪಯಣಕ್ಕೆ ಹೊಸ ತಿರುವು ನೀಡಿದ್ದಾರೆ. ಶಾಕಾಹಾರಿಯಲ್ಲಿ ಭಾವನಾತ್ಮಕ ಮರ್ಡರ್ ಮಿಸ್ಟರಿ, ಅಜ್ಞಾತವಾಸಿಯಲ್ಲಿ ಗಂಭೀರ ಪೊಲೀಸ್ ಅಧಿಕಾರಿ, ಈಗ ದೇವಿ ಮಾತ್ಮೆ ಮೂಲಕ ಮತ್ತೊಮ್ಮೆ ಸಂಪೂರ್ಣ ವಿಭಿನ್ನ ಪಾತ್ರದಲ್ಲಿ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದ್ದಾರೆ. ಈ ಸಿನಿಮಾ ಯಾಕೆ ವಿಶೇಷ ನೋಡೋಣ. 2024ರಲ್ಲಿ ಬಿಡುಗಡೆಯಾದ ಶಾಕಾಹಾರಿ ಸಿನಿಮಾದಲ್ಲಿ ರಂಗಾಯಣ ರಘು ಅವರು ಸುಬ್ಬಣ್ಣ ಭಟ್ ಪಾತ್ರದಲ್ಲಿ ಅದ್ಭುತ ಅಭಿನಯ ನೀಡಿ ವಿಮರ್ಶಕರು ಹಾಗೂ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದ್ದಾರೆ. ಒಂದು ಸರಳ ವ್ಯಕ್ತಿಯೊಳಗಿನ ಭಾವನೆಯನ್ನು ಅವರ ಅದ್ಭುತ ನಟನೆಯ ಮೂಲಕ ಮೂಡಿಸಿದರು. ತದನಂತರ ಅಜ್ಞಾತವಾಸಿ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಗೋವಿಂದು ಪಾತ್ರದಲ್ಲಿ ರಂಗಾಯಣ ರಘು ಸಂಪೂರ್ಣ ವಿಭಿನ್ನ ಶೇಡ್ ನಲ್ಲಿ ಕಾಣಿಸಿಕೊಂಡರು. ಮಲೆನಾಡಿನ ಹಿನ್ನೆಲೆ ಮರ್ಡರ್ ಮಿಸ್ಟರಿಯಲ್ಲಿ ಅವರ ಅಭಿನಯವೇ ಸಿನಿಮಾದ ದೊಡ್ಡ ಶಕ್ತಿಯಾಯಿತು. ಈಗ ಅದೇ ವಿಭಿನ್ನ ಸಿನಿಮಾಗಳ ಸರಣಿಯಲ್ಲಿ ದೇವಿ ಮಾತ್ಮೆ ಸೇರ್ಪಡೆಯಾಗುತ್ತದೆ. ಈ ಚಿತ್ರದಲ್ಲಿ ರಂಗಾಯಣ ರಘು ಅವರು ಮತ್ತೊಮ್ಮೆ ಸೀರಿಯಸ್ ಮತ್ತು ಇಂಟೆನ್ಸ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಟೀಸರ್ ನೋಡಿದರೆ ಇದು ಕೇವಲ ಥ್ರಿಲ್ಲರ್ ಮಾತ್ರವಲ್ಲ, ಕರಾವಳಿ ಭಾಗದ ಸಂಸ್ಕೃತಿ, ನಂಬಿಕೆಗಳು ಮತ್ತು ರಹಸ್ಯ ಸುತ್ತ ಸಾಗುವ ಕಥೆಯಾಗಿರಬಹುದು ಎನ್ನುವ ಕುತೂಹಲ ಮೂಡಿಸಿದೆ. ಈ ಸಿನಿಮಾ ತುಂಬಾನೇ ವಿಶೇಷ, ಯಾಕಂದ್ರೆ ಶಾಕಾಹಾರಿ ಅದೊಂದು ಮರ್ಡರ್ ಮಿಸ್ಟರಿ ಆಗಿದ್ರೆ, ಅಜ್ಞಾತವಾಸಿ ಇದೊಂದು ಗ್ರಾಮೀಣ ಕ್ರೈಮ್ ಥ್ರಿಲ್ಲರ್ ಆಗಿತ್ತು. ಅದೇ ರೀತಿಯಲ್ಲಿ ಈಗ ದೇವಿ ಮಾತ್ಮೆ ಮಿಸ್ಟರಿ ಮತ್ತು ಭಾವನಾತ್ಮಕ ಅಂಶಗಳನ್ನು ಹೊಂದಿರುವ ಮತ್ತೊಂದು ವಿಭಿನ್ನ ಪ್ರಯತ್ನ ಎಂದರೆ ತಪ್ಪಿಲ್ಲ. ಒಂದೇ ರೀತಿಯ ಪಾತ್ರಗಳಿಗೆ ಸೀಮಿತವಾಗದೆ ಪ್ರತಿಯೊಂದು ಸಿನಿಮಾದಲ್ಲೂ ಹೊಸ ಪಾತ್ರಗಳನ್ನು ಆಯ್ಕೆ ಮಾಡುತ್ತಿರುವುದು ರಂಗಾಯಣ ರಘು ಅವರ ದೊಡ್ಡ ಶಕ್ತಿ. ಈ ಸಿನಿಮಾದಲ್ಲಿ ತಂದೆಯ ಒಂದು ಕತೆ, ಅಂದ್ರೆ ತಂದೆಯ ಒಂದು ಭಾವನಾತ್ಮಕ ಕತೆ ಮತ್ತು ಈ ಸಿನಿಮಾದ ಟೀಸರ್ ನೋಡಿದರೆ ನಿಮ್ಗೆ ರಂಗಾಯಣ ರಘು ಅವರು ತುಂಬಾನೇ ವಿಭಿನ್ನ ಒಂದು ನಟನೆ ಕೂಡ ಕಾಣಿಸಿಕೊಳ್ತಿದೆ. ಅದು ಟೀಸರ್ ನ ಕೊನೆಯ 15 ಸೆಕೆಂಡ್. ಸೊ ಅಲ್ಲಿ ರಂಗಾಯಣ ರಘು ಅವರ ನಟನೆ ಜನರ ಕಣ್ಮನವನ್ನು ಕೂಡ ಸೆಳೆದಿದೆ. ಇದರ ಮೂಲಕ ಹೇಳುವುದೇನೆಂದ್ರೆ ರಂಗಾಯಣ ರಘು ಅವರು ಒಬ್ಬ ಅದ್ಭುತ ನಟ. ಸೊ ಇದರಲ್ಲಿ 2 ಮಾತಿಲ್ಲ. ಇದರ ಜೊತೆಗೆ ಇತ್ತೀಚೆಗೆ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಕೂಡ ತುಂಬಾನೇ ಚೆನ್ನಾಗಿದ್ದು, ಒಂದು ಸ್ಟಾರ್ ನಟರ ಸ್ಕ್ರಿಪ್ಟ್ಸ್ ಅದೇ ರೀತಿಯಲ್ಲಿ ಇವರ ಸ್ಕ್ರಿಪ್ಟ್ ಕೂಡ ಇದೆ. ಯಾಕಂದ್ರೆ ಇವರು ಬರುತ್ತಿರುವಂತಹ ಸಿನಿಮಾಗಳು ಥ್ರಿಲ್ಲರ್ಸ್ಗಳು, ಅಂದ್ರೆ ಒಂದು ಕ್ರೈಮ್ ಥ್ರಿಲ್ಲರ್ ಆಗಿರ್ಬೋದು, ಶಾಕಾಹಾರಿ, ಅಜ್ಞಾತವಾಸಿ ಮತ್ತೆ ಈಗ ದೇವಿ ಮಾತ್ಮೆ. ಸೊ ಈ ಸಿನಿಮಾಗಳು ಕೂಡ ಒಂದು ಒಳ್ಳೆಯ ಒಂದು ಬೇರೆ ಬೇಸ್ ಅನ್ನು ರಂಗಾಯಣ ರಘು ಅವರು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಇದಕ್ಕೆ ಜನರು ಇನ್ನಷ್ಟು ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ಹೆಚ್ಚಿನ ಸಿನಿಮಾಗಳು ಈ ಮೂಲಕ ಬರಬಹುದಂತ ನನ್ನ ಅನಿಸಿಕೆ. ಸೊ ಕೊನೆಯಲ್ಲಿ ಏನ್ ಹೇಳಿದೆ ಅಂದ್ರೆ, ಶಾಕಾಹಾರಿ, ಅಜ್ಞಾತವಾಸಿ, ನಂತರ ದೇವಿ ಮಾತ್ಮೆ ಕೂಡ ರಂಗಾಯಣ ರಘು ಅವರಿಗೆ ಮತ್ತೊಂದು ದೊಡ್ಡ ಯಶಸ್ಸು ತಂದು ಕೊಡುತ್ತದೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ಮೂವಿವರ್ಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ನಿಮಗೆ ರಂಗಾಯಣ ರಘು ಅವರ ಯಾವ ಸಿನಿಮಾ ಇಷ್ಟ ಮತ್ತು ಯಾವ ಪಾತ್ರ ಇಷ್ಟ ಎಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದಿಷ್ಟು ಈ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳೊಂದಿಗೆ ಮೂವಿವರ್ಸ್ ಕನ್ನಡ.